ಕರೀರಿ ಹೇಳ್ತೀನಿ. ಯಾರೂ ಕರಿಬೇಕಾಗಿಲ್ಲ, ನಾನೇ ಬರ್ತಾ ಇದ್ದೀನಿ. ಏನಾಗ್ತಾ ಇದ್ದೀನಿ? ಎನಿ ಪ್ರಾಬ್ಲಮ್? ಡೈಲಾಗ್ ಎಲ್ಲ ಬರೆದು ರಿಹರ್ಸಲ್ ಮಾಡಿಸಿ ನಮ್ಮ ಮುಂದೆ ಆಕ್ಟ್ ಮಾಡೋಕೆ ಹೇಳಿ ಒಳಗಡೆ ಕೂತ್ಕೊಂಡು ಡೈರೆಕ್ಟ್ ಮಾಡ್ತಿದ್ದೀರಾ? ಚೆನ್ನಾಗಿದೆ. ಇಷ್ಟು ವರ್ಷ ತಾನೇ ಮಾಡಿದ್ದು. ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ ಕರ್ಣ? ಸಿನಿಮಾ ಡೈಲಾಗು ಡೈರೆಕ್ಷನ್ ಅಂತೆಲ್ಲ ಹೇಳ್ತಾ ಇದೆಯಾ? ನನಗೆ ಯಾವುದು ಅರ್ಥ ಆಗ್ತಾ ಇಲ್ಲ. ಸಾಕು, ಚಿಕ್ಕಮ್ಮನ ಮುಂದೆ ಕರೆಸಿ ಹಿಂದೆ ಕೂತ್ಕೊಂಡು ಮಜಾ ತಗೋತಿದ್ದೀರಲ್ವಾ? ಕಳ್ಳ ಎಲ್ಲಿರ್ತಾನೆ ಅಂದ್ರೆ ಮನೆ ಹಿತ್ತಲಲ್ಲೇ ಇರ್ತಾನಂತೆ. ಯಾಕೆ ಕರ್ಣ, ಏನಾಗಿದೆ ನಿಂಗೆ? ಇಲ್ಲಿ ಏನಾಗ್ತಾ ಇದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಸಂಬಂಧನ ಇಲ್ದಿರೋ ವಿಷಯಕ್ಕೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದೀಯಾ? ಸಂಬಂಧ ಇಲ್ಲ ಅಲ್ವಾ? ಇಲ್ಲಿ ತನಕ ನೀವು ಏನೆಲ್ಲ ಸಂಚ್ ಮಾಡಿದ್ರಿ ಒಂದೊಂದಾಗಿ ಹೇಳ್ತಾ ಹೋಗ್ಲಾ? ನಾನು ಒಂದೊಂದಾಗ ವಿಷಯ ಹೇಳ್ತಾ ಹೋದ್ರೆ ನಿಮ್ಮನ್ನ ಇಲ್ಲಿ ಯಾರು ಮನುಷ್ಯನ ತರ ನೋಡಲ್ಲ. ಏನ್ ಹೇಳತ್ತಿಕೊಳ್ತಿದ್ಯಾ? ಅದೇನು ಅಂತ ಸರಿಯಾಗಿ ಹೇಳೋ. ಬಂಗಾರಿ, ಒಬ್ಬ ರಾಕ್ಷಸನ ಕತೆ ಹೇಳ್ತೀನಿ. ಒಂದು ಸುಂದರವಾದ ರಾಜ್ಯ, ಅಲ್ಲಿ ಇಬ್ರು ಸುಂದರವಾಗಿರೋ ರಾಜ್ಕುಮಾರಿದರು. ಅವರಿಬ್ರು ಸುಖವಾಗೇ ಇದ್ರು. ತನ್ಗಿಷ್ಟ ಇರೋ ರಾಜ್ಕುಮಾರನ್ನ ಪ್ರೀತಿಸ್ತಾ ಇದ್ರು. ಆದ್ರೆ ಅವ್ರ ಸಂತೋಷನ ಆ ರಾಕ್ಷಸನಿಗೆ ಸಹಿಸಕ್ಕಾಗ್ಲಿಲ್ಲ. ಅದರಲ್ಲಿ ದೊಡ್ಡ ರಾಜ್ಕುಮಾರಿ ಪ್ರೇಮಿನ ದೂರ ಮಾಡ್ದ. ಎಲ್ರ ಮನಸ್ಸಲ್ಲಿ ಸಂಶಯ ಅನ್ನೋ ವಿಷದ ಬೀಜನ ಬಿತ್ತ. ಅದು ಯಾವ ಮಟ್ಟಕ್ಕೆ ಅಂದ್ರೆ ಆ ದೊಡ್ಡ ರಾಜ್ಕುಮಾರಿ ತನ್ನ ಪ್ರೀತಿಸಿದ ಪ್ರೇಮಿನ ಬಿಟ್ಟು ತನ್ನ ತಂಗಿ ಪ್ರೀತಿಸಿದ ರಾಜ್ಕುಮಾರನ ಮದುವೆ ಆಗೋ ಅನಿವಾರ್ಯತೆ ತಂದ್ಬಿಟ್ಟ. ನೀನು ನಿತ್ಯಾನಿಧಿ ವಿಷಯ ತಾನೇ ಹೇಳ್ತಾ ಇರೋದು? ಇನ್ನೂ ಮುಗ್ದಿಲ್ಲ ಬಂಗಾರಿ. ಅಷ್ಟಕ್ಕೆ ರಾಕ್ಷಸನ ಹಸು ತೀರ್ಲಿಲ್ಲ. ಇಡೀ ರಾಜ್ಯಕ್ಕೆ ಬೆಂಕಿ ಇಟ್ಟ. ಪ್ರೀತಿನ ಕಸತ್ಕೊಂಡು ಬರೀ ಕಣ್ಣೀರು ಮಾತ್ರ ಉಳಿಸ್ತ. ಬದುಕನ್ನ ಯಾವ ಮಟ್ಟಕ್ಕೆ ಗೋಜಲು ಮಾಡ್ದ ಅಂದ್ರೆ ಅದನ್ನ ಬಿಡ್ಸಕ್ ಹೋದಷ್ಟದು ನರಕ ಆಗ್ತಾ ಹೋಗ್ತು. ಕರ್ಣ, ಯಾರ ರಾಕ್ಷಸ? ಇಷ್ಟೆಲ್ಲ ಅನಾಹುತ ಮಾಡಿರೋ ರಾಕ್ಷಸ ಬೇರೆ ಇನ್ಯಾರೂ ಅಲ್ಲ, ಇವರೇ ಮಿಸ್ಟರ್ ರಮೇಶ್ ವಶಿಷ್ಠ. ಕರ್ಣ, ಏನ್ ಹೇಳ್ತಿದ್ಯಾ? ರಮೇಶ್ ಯಾಕೆ ಹೀಗೆಲ್ಲ ಮಾಡ್ಬೇಕು? ಅಲ್ವಮ್ಮ, ನಾನು ಯಾಕೆ ಈ ರೀತಿ ಮಾಡಬೇಕು? ನಾನು ಹಿಂದೆ ಕೆಟ್ಟವನಾಗಿದ್ದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಬದಲಾಗಿದ್ದನ್ನ ನೀವೆಲ್ಲ ನೋಡಿದ್ದೀರಲ್ಲ. ನಾನು ಪಶ್ಚಾತ್ತಾಪ ಪಟ್ಟಿದ್ದು ನೀವೆಲ್ಲ ನೋಡಿದ್ದೀರಲ್ಲ. ಅಮ್ಮ, ಈ ಕರ್ಣನಿಗೆ ಯಾಕೋ ನನ್ನ ಮೇಲೆ ಸಿಟ್ಟು ಬಂದಿದೆ. ಯಾಕರ್ಣ, ನೀನು ಇಷ್ಟಪಟ್ಟ ಹಾಗೆ ನಿನ್ನ ಮದುವೆ ಆಯ್ತಲ್ಲ. ನಿತ್ಯನ ಕರ್ಣ ಮದುವೆ ಆಗ್ಬೇಕು ಅಂತಾನೆ ಇವ್ರು ಹೆಣ್ದಿದ್ದ ಜಾಲ ಇದು. ನಾನೆಂಥ ಫೂಲು.
ಒಂದು ಗೊತ್ತಾಗದೆ ನಿತ್ಯಾಗ ಅನ್ಯಾಯ ಮಾಡ್ಬಿಟ್ಟೆ. ಅಲ್ಲ ತೇಜಸ್, ಇದೆಲ್ಲ ಇವಾಗ ಬಂದು ಹೇಳ್ತಿದ್ಯಲ್ಲ, ಆವಾಗ ನಿನ್ ಬುದ್ಧಿ ಎಲ್ಲ ಹೋಗಿತ್ತು? ಈ ವಿಷಯ ಇತ್ತೀಚೆಗಷ್ಟೇ ನಮ್ಮ ಅಪ್ಪ ಅಮ್ಮನಿಂದ ನನಗೆ ತಿಳಿತು. ಅಷ್ಟೇ ಅಲ್ಲ, ನನ್ನನ್ನ ನಿತ್ಯನ ಕರ್ಣ ಒಂದ್ ಮಾಡಕ್ ಬಂದಾಗ್ಲೂ ಇವ್ರು ನನ್ನ ಮನಸ್ಸಲ್ಲಿ ವಿಷ ತುಂಬಿದ್ರು. ನಿತ್ಯ ಹೊಟ್ಟೆಲಿರೋ ಮಗು ನಂದಲ್ಲ ಅಂತ ನಂಬಿಸಿದ್ ಇವರೇ. ನಾನು ಮತ್ತೆ ನಿತ್ಯ ದೂರ ಆಗೋ ಹಾಗೆ ಮಾಡಿದ್ರು ಇವರು. ಇವ್ರು ಮಾಡಿರೋ ಪಾಪ ಒಂದಾ ಎರಡಾ? ನಮ್ಮ ಬದುಕೆ ಸರ್ವನಾಶ ಆಗೋಯ್ತು. ಛೇ, ಮನುಷ್ಯನ ನೀವು ಅಥವಾ ಮನುಷ್ಯನ ರೂಪದಲ್ಲಿರೋ ರಾಕ್ಷಸನ? ಬದುಕನ್ನ ಆಟದ ವಸ್ತು ಮಾಡ್ಕೊಂಡಿದ್ದೀರಾ. ಮಾಡಿದ ತಪ್ಪಿಂದ ಜೀವನದಲ್ಲಿ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ ನಿಮ್ಗೆ? ಹೇಗೆ ಹೇಗೆ ಇಷ್ಟು ಜನದ ಬದುಕಿಗೆ ಬೆಂಕಿ ಇಟ್ರಿ ನೀವು? ಯಾವ ಸುಖಗೋಸ್ಕರ ಹೀಗೆಲ್ಲ ಮಾಡಿದ್ರಿ? ನಿಮ್ಮಂತವರು ನರಕದಲ್ಲಿರೋದು ಯೋಗ್ಯರಲ್ಲ.